ನನಗೂ ಅಪ್ಪ ಇಲ್ಲ. ನಾವು ಡೈರೆಕ್ಟ್ ಆಗಿ ಎಷ್ಟೋ ಹೀರೋಗಳನ್ನ ನೋಡ್ಬೇಕು ಅಂತ ಆಸೆ ಪಡ್ತೀವಿ. ಇಲ್ಲಿ ಬಂದಿದ ತಕ್ಷಣ ನಂಗೆ ತುಂಬಾ ಖುಷಿ ಆಯ್ತು, ಹೀರೋನ ನಾನು ಇಲ್ಲಿ ನೋಡಿದೆ ಅಂತ. ತಂದೆ ತಾಯಿ ನಮ್ಮ ನೋಡ್ಕೊಂತಾರೆ, ಹೌದು. ನಮ್ಗೆ ಅವರು ಇರಿಟೇಟಿಂಗ್ ಅನ್ಸ್ಬೋದು, ಹೌದು. ಬಟ್ ಲೈಫ್ ಲಾಂಗ್ ನಮಗೋಸ್ಕರನೇ ದುಡಿತಾರೆ ಹೊತ್ತು ಬೇರೆ ಯಾರಿಗೋಸ್ಕರನೂ ಅಲ್ಲ. ಒಂದು 100 ರೂಪೀಸ್ ನಾನೇ ಅರ್ನ್ ಮಾಡ್ತಾರೆ, ನಾನೇ ದುಡ್ದಾಗ ಗೊತ್ತಾಗುತ್ತೆ ಆ 100 ರೂಪಾಯಿ ವ್ಯಾಲ್ಯೂ ಏನು ಅಂತ. ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಬಂಧು ಬಳಗ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಯಾವುದ್ರ ಬಗ್ಗೆನೂ ನಮ್ಗೆ ಹರಿವಿರೋದಿಲ್ಲ, ನಿಜನಾ? ಸೊ ಹಾಗಾಗಿ ಪ್ರತಿಯೊಬ್ರು ನಾವು ಕಲಿಬೇಕಾಗಿರೋ ಮೊದಲನೇ ವಿದ್ಯೆ ಏನಪ್ಪಾ ಅಂದ್ರೆ, ಇದ್ಯಾವ್ದು ಪುಸ್ತಕದಲ್ಲಿ ಇರುವಂತ, ಪುಸ್ತಕದಲ್ಲಿ ಇದೆಯಾ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ಪುಸ್ತಕದಲ್ಲಿ ಮುಂದೆ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಒಂದು ಅದ್ಭುತವಾದಂತ ಕಾರ್ಯವನ್ನ ನಾನು ಶುರು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ನಾನು ಕೇಳ್ಕೊಳ್ಳೋದಿಷ್ಟೇ, ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲ ಇದ್ದೇ ಇರ್ತೀರಾ, ಇಲ್ಲಿ ಸರಿದಾರೆ ಅನ್ನೋ ಕಾರಣಕ್ಕೆ ನೀವು ಹೇಳ್ದೇ ಇರ್ಬೋದು. ಸಪೋರ್ಟ್ ಮಾಡಿ ಇಂಥ ಪುಣ್ಯದ ಕೆಲಸಕ್ಕೆ. ನಿಮ್ಮ ಪರ್ಸನಲ್ ಅಕೌಂಟ್ಗಳಲ್ಲಿ ಜನಸ್ನೇಹಿ ಆಶ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಬರೆದಾಕಿ. ಯಾಕಂದ್ರೆ ಒಂದಷ್ಟು ಜನಕ್ಕೆ ತಲುಪಿದ್ರೆ ಸಾಕಷ್ಟು ಹೆಲ್ಪ್ ಸಿಗುತ್ತೆ. ಆ ಹೆಲ್ಪ್ ಇಂದ ನಾನೇನು ಇರೋರು ಅಂದ್ರೆ ಕೋಟಿ ಕೋಟಿ ದುಡ್ಡು ಮಾಡಿರೋ ಕುಟುಂಬ ಅಂತೂ ಅಲ್ವೇ ಅಲ್ಲ. ಕೂಲಿ ಕೆಲಸ ಮಾಡಿ ಕಷ್ಟಪಟ್ಟು ನಮ್ಮ ತಂದೆ ತಾಯಿ ಇವತ್ತವರೆಗೂ ನಮ್ಮನ್ನ ಸಾಕಿದ್ದಾರೆ. ಸೊ ಒಂದಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯವನ್ನ ಸ್ಟಾರ್ಟ್ ಮಾಡಿದ್ವಿ. ನೀವೆಲ್ಲರೂ ನೋಡಿರ್ಬೋದು, ಪ್ರಿಂಟ್ ಅಲ್ಲಿ ಒಂದು ಬಿಲ್ಡಿಂಗ್ ಡಿಸೈನ್ ಇದೆ. ಅದೇ ಬಿಲ್ಡಿಂಗ್ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಎಲ್ಲರೂ ಸಪೋರ್ಟ್ ಮಾಡ್ತೀರಲ್ವಾ? ಸೊ ಆಮೇಲೆ ಯಾರಿಗಾದ್ರೂ ಇಲ್ಲಿ ಇಷ್ಟೆಲ್ಲ ಮಾತಾಡಿ ಏನಪ್ಪ ಎಷ್ಟು ಬೋರ್ ಹೊಡಿಸ್ತಾರೆ ಅಂತ ಏನಾದ್ರು ಅನ್ಸಿದ್ರೆ ಕ್ಷಮೆ ಇರಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಇಲ್ಲಿ ಬಂದಿದ್ದಕ್ಕೆ ನಿಮ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನಮಸ್ಕಾರ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ತಕ್ಷಣ ತುಂಬಾ ಇನ್ಸ್ಪೈರ್ ಆದೆ. ಸ್ಪೆಷಲಿ ಯೋಗಿಯನ್ನು ತುಂಬಾ ಇನ್ಸ್ಪೈರ್ ಆದೆ. ಯಾಕೆಂದ್ರೆ ಇಬ್ರು ತಂದೆ ತಾಯಿ ಸಾಕೋದಿಕ್ಕೆ ಎಷ್ಟೋ ಜನ ಹೆಣಗಾಡ್ತಿದ್ದಾರೆ. ಇಷ್ಟು ಜನ ಸಾಕೋದಿಕ್ಕೆ ತಾಕತ್ ಬೇಕು. ಹಂಗೆ ತಲೆ ನಿಜವಾಗ್ಲೂ ಹೇಳ್ತೀವಿ, ದೇವ್ರಾಣಿ ಇಲ್ಲಿ ಬರೋದಕ್ಕೆ ನಮ್ಗೆ ಸ್ಟಾರ್ಟಿಂಗ್ಗೆ ಕೈ ಕಾಲು ನಡೀತಾ ಇತ್ತು. ಹಿಂಗೊಪ್ಪ ಅವ್ರನ್ನ ಫೇಸ್ ಮಾಡೋದು, ಹಿಂಗೊಪ್ಪ ಅವ್ರನ್ನ ಫೇಸ್ ಮಾಡೋದು ಅಂತ. ಬಟ್ ಯೋಗಿ ಅಣ್ಣ ನಿಜವಾಗ್ಲೂ ಹೇಳ್ತೀನಿ, ನೀವು ದೇವ್ರೆ. ನೀವು ಯೋಗಿ ಅಣ್ಣ ಸಪೋರ್ಟ್ ಮಾಡಿ, ಎಲ್ರು ನಿಮ್ ಕೈಲಾದ ಸಪೋರ್ಟ್ ಮಾಡಿ. ನಾವಂತೂ ನಿಮ್ ಜೊತೆಗೆ ಇರ್ತೀವಿ ಯೋಗಿ ಅಣ್ಣ, ಇರ್ತೀವಿ. ಅಪ್ಪ ಅಮ್ಮ, ನನಗೂ ಅಪ್ಪ ಇಲ್ಲ. ನಾವು ಡೈರೆಕ್ಟ್ ಆಗಿ ಎಷ್ಟೋ ಹೀರೋಗಳನ್ನ ನೋಡ್ಬೇಕು ಅಂತ ಆಸೆ ಪಡ್ತೀವಿ. ಇಲ್ಲಿ ಬಂದಿದ ತಕ್ಷಣ ನಂಗೆ ತುಂಬಾ ಖುಷಿ ಆಯ್ತು, ಹೀರೋನ ನಾನು ಇಲ್ಲಿ ನೋಡಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಅಳ್ಬಾರ್ದು ಅನ್ಕೊಂಡು ಬಂದೆ, ಬಟ್ ಎಲ್ಲರೂ ಥ್ಯಾಂಕ್ ಯು ಸರ್. ನೋಡಿ, ಒಬ್ಬೊಬ್ರು ಮಾತು ಕೇಳಿದಾಗ್ಲೂ ನನಗೆ ಇನ್ಸ್ಪೈರ್ ಆಗುತ್ತೆ. ನೀವು ಒಬ್ಬೊಬ್ರು ಮಾತಾಡ್ತಿದ್ರೆ ನನ್ನ ಮೈ ರೋಮಾಂಚನ ಆಗುತ್ತೆ. ಯಾಕೆ ಗೊತ್ತಾ? ಈ ರೀತಿ ಸಪೋರ್ಟ್ ಸಿಗ್ತಾ ಇದೆಯಲ್ಲ ಅಂತ. ಸರ್ಕಾರ ಸಪೋರ್ಟ್ ಮಾಡಿಲ್ಲ, ಗಣ್ಯ ವ್ಯಕ್ತಿಗಳು ಸಪೋರ್ಟ್ ಮಾಡಿಲ್ಲ, ದುಡ್ಡಿರೋರು ಸಪೋರ್ಟ್ ಮಾಡಿಲ್ಲ, ಮಾಡೋದು ಇಲ್ಲ ಕಡೆ. ಯಾಕಂದ್ರೆ ಸರ್ಕಾರಕ್ಕಾಗ್ಲಿ ನಮ್ಮ ಸಮಾಜಕ್ಕಾಗ್ಲಿ ಇಂಥ ಕೆಲಸದ ಅವಶ್ಯಕತೆನೇ ಇಲ್ಲ. ಇವತ್ತೇನಿದ್ರು ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ, ತಲೆ ಹೊಡೆಯೋರು ತಲೆ ಹಿಡಿಯೋಕೆ ಜನ ಸಪೋರ್ಟ್ ಮಾಡೋದು. ತಪ್ಪಾಗಿ ತಿಳ್ಕೊಬಿಡ್ಬಾರ್ದು. ಯಾಕೆ ಈ ಮಾತು ನನ್ನ ಬಾಯಲ್ಲಿ ಬಂತು ಅಂದ್ರೆ, ನಾನು ಬೆಳಿಗ್ಗೆ ದೇವ್ರನ್ನ ಪೂಜೆ ಮಾಡ್ತೀನಿ. ನನಗಾದಂತ ಅವಮಾನಗಳು, ನನಗಾದಂತ ಒಂದು ಅಡಚಣೆಗಳು, ನನಗಾಗುವಂತ ಪ್ರತಿದಿನದ ನೋವು, ಪ್ರತಿದಿನ ನಮಗೆ ಕೊಡುವಂತ ಕಷ್ಟ, ಅದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಈ ಸಮಾಜನೂ ಬೇಡ, ಈ ಸಮಾಜದ ಸವಾಸನೂ ಬೇಡ. ನಮ್ಮ ಕೆಲಸ ನಾವು ಮಾಡ್ಕೊಂಡು ನಮ್ಮನೆಗೆ ನಾವು ಮಕ್ಕಳಾಗಿರೋ ನಾವು ಊರಿಗೆಲ್ಲ ಮಾಡಿ ಬೋರೆಗೋಡ ಅನ್ಸ್ಕೋಬೇಕಂತ ಅನ್ಸ್ಬಿಡುತ್ತೆ. ಆದ್ರೆ ಒಂದಷ್ಟು ಜನ ಪ್ರೀತಿ ಕೊಡ್ತಾರೆ ನೋಡಿ, ನಮ್ಮ ಬಗ್ಗೆ ಮಾತಾಡಿದಾಗ, ನಮ್ಮ ಬಗ್ಗೆ ಒಂದು ಒಳ್ಳೆ ಗೌರವ ಇಟ್ಕೊಂಡಾಗ, ನಮ್ಮನ್ನೊಂದಷ್ಟು ಜನ ನೀವು ಒಳ್ಳೆಯವರು, ನೀವು ದೇವ್ರ ತರ ಕೆಲಸ ಮಾಡ್ತೀರಿ ಅಂತ ಹೇಳಿದಾಗ ನಮ್ಗೆ ಅದ್ ಏನ್ ಶಕ್ತಿ ಬರುತ್ತೋ ಗೊತ್ತಿಲ್ಲ. ಆ ಭಗವಂತನೇ ಬಂದು ಆಶೀರ್ವಾದ ಮಾಡಿದಾನೆ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಅಷ್ಟೇ. ಯಾರು ಯಾವಾಗ ಬೇಕಾದ್ರೂ ಸಾಯ್ಬೋದು, ಅರ್ಥ ಮಾಡ್ಕೊಳ್ಳಿ. ದುಡ್ಡು ಏನ್ ಮಾಡೋದಕ್ಕೆ? ದುಡ್ಡಿಂದ ಖುಷಿಯಾಗಿರೋರು ಎಷ್ಟು ಜನ ಇದಾರೆ ತೋರಿಸ್ಬಿಡಿ ನನಗೆ.
ಎಷ್ಟು ಜನ 100 ಎಕರೆ 200 ಎಕರೆ ಜಮೀನ್ ಇರುತ್ತೆ, ಸಾವಿರಾರು ಎಕರೆ ಜಮೀನ್ ಇರುತ್ತೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿಕೊಂಡಿದ್ದಾರೆ. ಆದ್ರೂ ಕೂಡ ಮನೇಲಿ ಅವ್ರು ನೆಮ್ಮದಿಯಾಗಿ ಮಲಗೋದಕ್ಕೆ ಸಾಧ್ಯವೇ ಇಲ್ಲ. ಸಾವಿರಾರು ತರ ಪ್ರಾಬ್ಲಮ್, ಸಾವಿರಾರು ತರ ರೋಗ, ಸಾವಿರಾರು ತರ ಸಮಸ್ಯೆ. ಯಾರು ಬಂದು ಅಟ್ಯಾಕ್ ಮಾಡ್ತಾರೋ, ಯಾರು ಬಂದು ನಮ್ಗೆ ಚುಚ್ಚುತ್ತಾರೋ ಅನ್ನೋ ಭಯದಲ್ಲಿ ಬದುಕ್ತಿರ್ತಾರೆ. ನಮ್ದು ಹಂಗಲ್ಲ. ನಾಳೆ ಸತ್ರು ಕೂಡ ನಮ್ಮ ಆತ್ಮ ತೃಪ್ತಿಗಾಗಿ ನಾವು ಹೋಗೋದಕ್ಕೆ ನಾವು ನಡೆಯಿದ್ದೀವಿ. ಈ ಸಮಾಜ ಕರ್ನಾಟಕದಲ್ಲಿ ನನ್ನಂತ ಯುವಕರು ಸಾಕಷ್ಟು ಜನ ಇದ್ದಾರೆ ಸ್ನೇಹಿತರೆ, ತುಂಬಾ ಕಷ್ಟಪಡ್ತಾರೆ. ಸಮಾಜಕ್ಕೆ ಏನಾದ್ರು ಮಾದರಿ ಆಗ್ಬೇಕು, ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೆ ಉತ್ತಮ ಕೆಲಸ ಮಾಡ್ಬೇಕು ಅಂತ. ಆದ್ರೆ 3 ತಿಂಗಳಲ್ಲಿ ಅವ್ರು ಮತ್ತೆ ಬರೋದಿಲ್ಲ. 3 ತಿಂಗಳಾದ್ಮೇಲೆ ಅವ್ರು ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಹೆಂಗ್ ಮಾಡೋದು ಈ ಜನಗಳು, ಈ ಒಂದು ಹಿಂಸೆ. ಒಂದಷ್ಟು ಜನ ಈ ಜನ ಸಾಕ್ತಿದ್ರೆ ಅವ್ರಿಗೇನ್ರಿ ದುಡ್ಡು ಬರುತ್ತೆ ಮಾಡ್ತಾನೆ ಅಂತಾರೆ. ಇನ್ನೊಂದಷ್ಟು ಜನ ಅಂತಾರೆ ಅವ್ರಿಗೇನ್ರಿ ಸೋಕಿ ಮಾಡ್ತಾರೆ ಅಂತಾರೆ. ಒಂದು ದಿನ ಈ ಸೇವೆನ ಮಾಡಿದ್ರೆ ಮಾತ್ರ ಅವ್ನಿಗೆ ಗೊತ್ತಾಗತ್ತೆ ಎಷ್ಟು ಕಷ್ಟ ಇದೆ ಅಂತ. ಯಾಕಂದ್ರೆ ಇದನ್ನ ಯಾರು ತಪ್ಪಾಗಿ ಭಾವಿಸ್ಬೇಡಿ. ಒಂದೊಂದು ಟೈಮ್ ನಮ್ಮ ಮಂಡಲ್ ನಮ್ ಕೈಯಲ್ಲಿ ನಮ್ಮ ಮಣ್ಣು ತೊಳ್ಕೊಳಕ್ಕೆ ಒಂಥರ ಬೇಜಾರಾಗುತ್ತೆ. ನಿಜನಾ ಹೇಳೋದು ತಪ್ಪು ತಿಳ್ಕೊಬೇಡಿ. ಆದ್ರೂ ಈ ಜನರನ್ನ ನಾವು ಸೇವೆ ಮಾಡ್ತಾ ಇದೀವಿ ಅಂದ್ರೆ ಒಂದು ಮಾನವೀಯತೆ ದೃಷ್ಟಿ ಅಷ್ಟೇ. ಮನುಷ್ಯರಾಗ್ಬಿಟ್ಟಿದೀವಿ, ಮನುಷ್ಯತ್ವ ಅನ್ನೋದು ಇನ್ನು ಕರ್ನಾಟಕದಲ್ಲಿ ಬದುಕಿದೆ ಅಂತ ತೋರಿಸ್ಬೇಕು ನಾವೆಲ್ಲ. ಸೊ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ನಂದು ಮೇಲು ನಾನು ಕೀಳು. ಇವತ್ತು ಜಾತಿ ಜಾತಿ ಅಂತ ಬರ್ಕೊಂಡವರು ನಾನು ನಂದೆ ಅಂತ ಎಷ್ಟೋ ಜನ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಸ್ಮಶಾನದಲ್ಲಿ ಮಲಗೋರು. ಎದ್ಬಾಕಾಗುತ್ತೆ ಸರ್? ಆಗತ್ತೆ ಎದ್ಬಾಕ ಅವ್ರ ಕೈಲಿ? ಸಾಧ್ಯವೇ ಇಲ್ಲ. ಸೊ ಒಂದಷ್ಟು ಜನ ಸಮಾಜಮುಖಿ ಕೆಲಸ ಮಾಡಿ, ಒಂದಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡಿದವರು ಇನ್ನೂ ಜೀವಂತವಾಗಿದ್ದಾರೆ ಅಂದ್ರೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಅವರು. ನೋಡಿ, ನಿಜವಾಗ್ಲೂ ನಾವೆಲ್ಲರೂ ಕೂಡ ಪ್ರತಿದಿನ ನಿಮ್ಮ ತಂದೆ ತಾಯಿ ಜೊತೆಗೆ ಯಾರು ಈ ಪುಣ್ಯಾತ್ಮನ ನೆನ್ಸ್ಕೊಂತಿರಲ್ಲ, ನಾನಿವತ್ತು ಈ ಸ್ಥಾನದಲ್ಲಿ ಇದ್ದೀನಿ, ನಾನು ಏನಾದ್ರೂ ಒಂದು ಸಾಧನೆ ಮಾಡಿದೀನಿ ಅಥವಾ ಒಂದಷ್ಟು ಜನಕ್ಕೆ ಏನೋ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದೀನಿ ಅಂದ್ರೆ ಅವರ ಆಶೀರ್ವಾದ ಅಷ್ಟೇ, ಬೇರೆ ಏನೂ ಇಲ್ಲ. ನಮ್ಮ ತಂದೆ ತಾಯಿ ಆಶೀರ್ವಾದ. ಎಲ್ರಿಗೂ ಒಳ್ಳೇದಾಗ್ಲಿ. ನಿಜವಾಗ್ಲೂ ಹೇಳ್ತಿದೀನಿ ನಿಮ್ಗೆ, ನಿಮ್ಮ ತಂದೆ ತಾಯಿ ಹೊಟ್ಟೆ ನೀವು ಊಟಕ್ಕೆ ತುಂಬಾ ಪುಣ್ಯ ಮಾಡಿದಿರಾ. ಯಾಕೆಂದ್ರೆ ಅವ್ರ ಕಷ್ಟ 1000 ಇದ್ರು ನಿಮಗೆ ಎಜುಕೇಶನ್ ಕಮ್ಮಿ ಮಾಡಿಲ್ಲ, ನೀವು ಹಾಕೋ ಬಟ್ಟೆ ಕಮ್ಮಿ ಮಾಡಿಲ್ಲ, ನಿಮ್ ತಿನ್ನೋ ಊಟ ಕಮ್ಮಿ ಮಾಡಿಲ್ಲ. ನೋಡಿ ಎಷ್ಟು ಹೆಲ್ದಿ ಆಗಿದ್ದೀರಾ ನೀವೆಲ್ಲ. ಆದ್ರೆ ನೀವು ಚೆನ್ನಾಗಿರ್ಬೇಕು ಅಂತ ನಿಮ್ಮ ತಂದೆ ತಾಯಿ ಇನ್ನೊಬ್ಬರ ಮನೆ ಬಚ್ಚಿ ತಿಕ್ತಾ ಇರ್ತಾನೆ ಅಂತ ಮರಿಬೇಡಿ. ಪ್ರತಿಯೊಬ್ಬ ವ್ಯಕ್ತಿನೂ ಭಿಕ್ಷುಕನೇ ಈ ಪ್ರಪಂಚದಲ್ಲಿ. ಪ್ರತಿಯೊಬ್ಬ ವ್ಯಕ್ತಿ ಕೋಟ್ಯಾಧಿಪತಿ ಆಗಿರ್ಲಿ, ಅವನು ಕೂಡ ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡಿದ್ರೆ ಅವ್ನು ದುಡ್ಡು ಸಿಗೋದು ಅಲ್ವಾ ಸರ್? ಮಾಡೋ ವಿಧಾನ ಬೇರೆ ಇರ್ಬೋದು, ಬೇಡೋ ವಿಧಾನ ಬೇರೆ ಇರ್ಬೋದು. ನಾವೊಂದ್ ರೀತಿ ಬೇಡ್ಬೋದು, ನೀವೊಂದ್ ರೀತಿ ಬೇಡ್ಬೋದು, ಇವರೊಂದ್ ರೀತಿ ಬೇಡ್ಬೋದು. ಸೊ ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಭಿಕ್ಷುಕರೇ. ಸೊ ನಾವೆಲ್ಲ ರಕ್ಷಕರಾಗಿ ಬದಲಾಗ್ಬೇಕಷ್ಟೇ. ಸೊ ಎಲ್ರಿಗೂ ಒಳ್ಳೇದಾಗಿ. ಇನ್ಯಾರಾದ್ರೂ ಮಾತಾಡ್ತೀರಾ? ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ತಂದೆ ಇಲ್ಲ ಅಂತ ಯಾವತ್ತೂ ಅನ್ಕೋಬೇಡಿ. ನಿಮ್ ತಂದೆ ನಿಮ್ ಜೊತೆಲೇ ಇದ್ದಾರೆ. ಆಮೇಲೆ ಇಲ್ಲಿ ಒಂದಷ್ಟು ಜನ ತಂದೆ ಇದ್ದಾರಲ್ಲ, ಅವರೆಲ್ಲರೂ ಆಶೀರ್ವಾದ ನಿಮ್ಗೆ ಸಿಗ್ಲಿ. ಥ್ಯಾಂಕ್ ಯು. ಮೊದಲಿಗೆ ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಅಂತ. ಸರ್, ನಿಮ್ಮ ಬಗ್ಗೆ ನಾನು ಎಲ್ಲೂ ನೋಡಿಲ್ಲ, ಎಲ್ಲೂ ಕೇಳಿಲ್ಲ. ಇಲ್ಲಿ ಬಂದ್ಮೇಲೆ ನಿಮ್ಮ ಆಫೀಸ್ನ ನೋಡಿದೆ, ಎಲ್ಲ ಪ್ರೈಸ್ನ ನೋಡಿದೆ, ತುಂಬ ಖುಷಿ ಆಯಿತು. ನೀವು ಏನೇನು ಮಾಡಿದ್ದೀರಾ ಅಂತ ಫುಲ್ ಅಲ್ಲೇ ಗೊತ್ತಾಯ್ತು. ಸರ್, ಸೋಷಿಯಲ್ಗೆ ನೀವು ಒಂಥರ ಇನ್ಸ್ಪೈರ್ ಇದ್ದಂಗೆ. ಸರ್, ನೀವು ಬೆಳಿಬೇಕು, ತುಂಬ ಬೆಳಿಬೇಕು. ಆ್ಯಂಡ್ ನಾನು ಒಂದೇನು ಹೇಳೋದು ಅಂದರೆ, ತಂದೆ ತಾಯಿ ಇಲ್ಲ ಅಂತ ಕೊರಗೋ ತುಂಬ ಜನ ಬೇಜಾನಿಲ್ಲ ಸರ್. ಅದ್ರಲ್ಲಿ ನಾನು ಒಬ್ಳು. ಅಪ್ಪ ಅಮ್ಮ ಇಬ್ರು ಇಲ್ಲ ಅನ್ನೋ ನೋವು ನಾನು ನೋಡಿದ್ದೀನಿ. ಅದು ಒಂದೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಂದೆ ತಾಯಿ ಜೊತೆ ಜಗಳ ಆಡ್ಬೋದು, ಬಟ್ ಯಾವತ್ತೂ ಅವ್ರನ್ನ ಬಿಟ್ಕೊ ಕೊಡ್ಬಾರ್ದು ಸರ್. ಅಂಡ್ ಒಂದ್ ಹೇಳೋದೇನಂದ್ರೆ, ತಂದೆ ತಾಯಿ ನಮ್ಮನ್ನ ನೋಡ್ಕೊಂತಾರೆ, ಹೌದು, ನಮ್ಗೆ ಅವರು ಇರಿಟೇಟಿಂಗ್ ಅನ್ಸ್ಬೋದು, ಹೌದು, ಬಟ್ ಲೈಫ್ ಲಾಂಗ್ ಅವ್ರು ನಮಗೋಸ್ಕರನೇ ದುಡಿತಾರೆ ಹೊತ್ತು ಬೇರೆ ಯಾರಿಗೋಸ್ಕರನೂ ಅಲ್ಲ. ಸರ್, ಲೈಫಲ್ಲಿ ಅದು ಕಾಮನ್, ಲೈಫಲ್ಲಿ ಅದು ತುಂಬಾ ಕಾಮನ್. ಒಳ್ಳೆಯವ್ರಿಗೆ ಕಷ್ಟ ಜಾಸ್ತಿ ಅಂತ ಯಾವಾಗಲೂ ನಮ್ಮ ಅಪ್ಪ ಹೇಳ್ತಾ ಇರ್ತಾರೆ. ಒಳ್ಳೆಯವ್ರಿಗೆ ಕಷ್ಟ ಜಾಸ್ತಿ, ಯಾರು ಸರಿ ದಾರಿಯಲ್ಲೂ ಹೋಗೋರಿಗೆ ಜಾಸ್ತಿ ಕಷ್ಟ ಅಂತ ವ್ಯಕ್ತಿಲಿ ನೀವು ಒಬ್ರು ಅನ್ನೋದಕ್ಕೆ ತುಂಬಾ ಸರ್. ಅಂಡ್ ಇನ್ನೊಂದು ನಾನೇನು ಸಹಾಯ ಮಾಡೋಷ್ಟು ಬೆಳೆದಿಲ್ಲ. ಮುಂದೊಂದು ದಿನ ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ನನ್ನ ಕಾಲಲ್ಲಿ ನಿಂತ್ಕೊಂಡಾಗ ಅಫ್ಕೋರ್ಸ್ ನಾನು ಪ್ರಾಮಿಸ್ ಮಾಡ್ತೀನಿ, ಯಾರಾದ್ರೂ ಆಶ್ರಮಕ್ಕೆ ಏನಾದ್ರೂ ಒಂದು ಮಾಡೇ ಮಾಡ್ತೀನಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ, ಪ್ರತಿಯೊಬ್ಬ ಯುವಕರಲ್ಲೂ ಒಂದು ಛಲ ಮತ್ತೆ ಆತ್ಮವಿಶ್ವಾಸ, ಪ್ರತಿಯೊಂದು ವಿಚಾರಗಳ ಬಗ್ಗೆ ಗೊತ್ತಿರುತ್ತೆ. ಆದ್ರೆ ಧ್ವನಿ ಎತ್ತೋದಕ್ಕೆ ಭಯ ಪಡ್ತೀರಾ ಅಲ್ವಾ? ಈಗ ನೋಡಿ, ಇವರೆಲ್ಲರಿಗೂ ಮಾತಾಡ್ಬೇಕಂತ ಇದೆ, ವಿಷಯಗಳಿದೆ, ಹೊರಗಡೆ ಮಾತಾಡೋದಕ್ಕೆ ಭಯ ಪಡ್ತಾರೆ. ಏನ್ ಅನ್ಕೋತಾರೋ, ನಾನ್ ಮಾತಾಡೋದು ಸರಿ ಅನ್ಸುತ್ತೋ, ತಪ್ಪು ಅನ್ಸುತ್ತೋ ಅಂತ. ಸೊ ನೋಡಿ, ಅವ್ರು ಮಾತಾಡಕ್ ಬರಲ್ಲ ಅನ್ಬೇಕಷ್ಟು ಕರೆದಾಗ. ಈಗ ಬಂದು ಎಷ್ಟು ಚೆನ್ನಾಗಿ ಮಾತಾಡಿದ್ರು, ನೀವ್ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ.
ಸೊ ಎಲ್ರಿಗೂ ಒಳ್ಳೇದಾಗಿ. ಇನ್ಯಾರಾದ್ರೂ ಮಾತಾಡ್ತೀರಾ ಸರ್ ಬಗ್ಗೆ, ನಿಮ್ ಟೀಚರ್ ಬಗ್ಗೆ ಮಾತಾಡಿ, ನನ್ ಬಿಡಿ. ರಮೇಶ್ ಸರ್ ಕರೆದಾಗ ಎಲ್ಲ ಕರ್ಕೊಂಡು ಹೋಗ್ತಾರೆ ಏನೋ ಅನ್ಸ್ತಿತ್ತು. ಆದ್ಮೇಲೆ ಎಲ್ಲಾರು ಬಂದು ನೋಡ್ಮೇಲೆ ಫೀಲಿಂಗ್ ಆಯ್ತು. ಫಸ್ಟ್ ಎಲ್ಲಾರು ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಯಾರಿಗೂ ಅಪ್ಪ ಅಮ್ಮಂಗ್ ನೋವು ಕೊಡೋದು ಬೇಡ ಅಂತ ಇಷ್ಟಪಡ್ತೀನಿ. ಮತ್ತೆ ಯೋಗಿ ಅಣ್ಣಂಗೆ ಥ್ಯಾಂಕ್ ಯು ಸೋ ಮಚ್, ಯಾಕೆಂದ್ರೆ ಇಷ್ಟನ್ನು ನೋಡ್ಕೊತಿದ್ದೀರಾ. ಮತ್ತೆ ಎಲ್ಲಾರು ಅಪ್ಪ ಅಮ್ಮನ ತುಂಬಾ ಮಕ್ಕಳನ್ನ ಕಷ್ಟಪಟ್ಟು ಸಾಕಿರ್ತಾರೆ. ಅವರು ಹುಟ್ಟಿದ್ರಿಂದ ಸಾಯೋ ತನಕನು ಮಕ್ಳಿಗೋಸ್ಕರನೇ ತನ್ನ ಎಲ್ಲ ಕಷ್ಟಗಳನ್ನು ಮರೆತು ಮಕ್ಳಿಗೋಸ್ಕರ ಬಂದಂತ ಮಕ್ಳ ಮುಂದೆ ನಗ್ನಗ್ತಾ ಇರ್ತಾರೆ. ಎಲ್ಲರಿಗೂ ಇದೆ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾರು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಯಾರು ಅಪ್ಪ ಅಮ್ಮನ ಮನ್ಸು ನೋಯಿಸ್ಬೇಡಿ. ಬನ್ನಿ, ನೀವು ಮಾತಾಡಿಲ್ಲ ಅಂದ್ರೆ ಈಗ ಅರ್ಥ ಇಲ್ಲ, ಕಂಪ್ಲೀಟ್ ಆಗಲ್ಲ ಇದು. ಯಾರಾದ್ರೂ ನಾನು ಸರ್ಗಳ ವಿಡಿಯೋನ ನೋಡಿದೀನಿ, ಅದರಲ್ಲೂ ಎಸ್ಪೆಷಲಿ ನಾನು ನೋಡ್ತಿದ್ದು, ಯಾರು ಬೇಜಾರು ಮಾಡ್ಕೋಬೇಡಿ, ಅಜ್ಜಿ ವಿಡಿಯೋಗೋಸ್ಕರ ಪ್ರತಿ ದಿನ ನೋಡ್ತಿದ್ದೆ. ಅಂಡ್ ನಾನು ಅದಾದ್ಮೇಲೆ ಪ್ರಾಂಪ್ಟ್ ಆಗಿ ಹೇಳ್ತೀನಿ 15-20 ಡೇಸ್ ನಾನು ವಿಡಿಯೋಸ್ ನೋಡ್ಲೇ ಇಲ್ಲ ಅಜ್ಜಿ ತೀರ್ಕೊಂಡಾದ್ಮೇಲೆ. ಬಿಕಾಸ್ ಏನಕ್ಕೆ ಅಂತ ಅಂದ್ರೆ ಅಜ್ಜಿನ ನೋಡಿದಾಗ ಸೇಮ್ ನಮ್ಮ ಅಜ್ಜಿ ಹೆಂಗಿರೋರು ಸೇಮ್ ಅದೇ ತರ ಇರೋರು. ನಾನು 9th ಅಲ್ಲಿ ಇರ್ಬೇಕಾದ್ರೆ ನಮ್ಮ ಅಜ್ಜಿ ತೀರ್ಕೊಂಡ್ರು. ನಾಟ್ ಈವನ್ ನಮ್ಮ ಅಜ್ಜಿ ಜೊತೆ ಒಂದು ರಿಲೇಶನ್ಶಿಪ್ ನನಗೆ ಗೊತ್ತಿಲ್ಲ. ಬಿಕಾಸ್ ನಾವು ಹುಟ್ಟಿದ ತಕ್ಷಣ ನಾವು 4 ಜನ ಮಕ್ಕಳು, ನಮ್ಮಪ್ಪ ನಮ್ಮನ್ನ ಬೆಳೆಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಸ್ವಂತ ಊರ್ನ ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ರು. ನಾವು 2-3 ಇಯರ್ಸ್ ಒಂದ್ಸಲ ಊರಿಗೆ ಹೋಗ್ತಿದ್ದು. ನಾವು ಊರಿಗೆ ಹೋದಾಗ ನಮ್ಮ ಅಜ್ಜಿ ನಮಗೂ ಸಿಗ್ತಿರ್ಲಿಲ್ಲ. ಬಿಕಾಸ್ ಅವ್ರಿಗೆ ಮೊಮ್ಮಕ್ಳು ಜಾಸ್ತಿ ಇರೋರು, ನಮ್ಮನ್ನ ಅಷ್ಟು ಕೇರ್ ಮಾಡ್ತಿರ್ಲಿಲ್ಲ. ಒನ್ಸ್ ಅವ್ರನ್ನ ಕಳ್ಕೊಂಡಾದ್ಮೇಲೆ ಗೊತ್ತಾಗಿದ್ದು. ಅಂಡ್ ಪ್ರಾಂಪ್ಟ್ ಆಗಿ ಅಂಡ್ ಪ್ರೌಡ್ ಆಗಿ ಹೇಳ್ತೀನಿ, ನಿಮ್ಮ ಫಾದರ್ ಅಥವಾ ನಿಮ್ಮ ಮದರ್ ಏನೇ ಕೆಲಸ ಮಾಡ್ತಿದ್ರು ಪ್ರೌಡ್ ಆಗಿ ಹೇಳ್ಕೊಳ್ಳಿ. ಬಿಕಾಸ್ ಅವರು ಯಾರಿಗೂ ಮೋಸ ಮಾಡಿ ಕೆಲಸ ಮಾಡ್ತಿಲ್ಲ ಅಲ್ವಾ. ಆ ಕೆಲಸದಿಂದ ನಿಮಗೆ ಅನ್ನ ಕೊಡ್ತಿದ್ದಾರೆ, ಬಟ್ಟೆ ಕೊಡ್ತಿದ್ದಾರೆ, ನಿಮ್ಮನ್ನ ಆರಾಮಾಗಿ ರಾಜ ರಾಣಿ ತರ ನೋಡ್ಕೊಳ್ತಿದ್ದಾರೆ. ಇನ್ನೇಂತಕ್ಕಪ್ಪ ನಮ್ಮಪ್ಪ ಆ ಕೆಲಸ ಮಾಡ್ತಿದ್ದಾರೆ, ನಮ್ಮಮ್ಮ ಈ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಕೊಳ್ತೀರಾ? ನಮ್ಮ ಮನೇಲಿ ನಾವು 4 ಜನ ಇದ್ದೀವಿ, 3 ಜನ ಹೆಣ್ಮಕ್ಳು, 1 ಗಂಡು ಮಗು. 3 ಜನ ಹೆಣ್ಮಕ್ಳು ಡಿಗ್ರಿ, ಡಬಲ್ ಡಿಗ್ರಿ ಮುಗಿಸಿದೀವಿ. ನಮ್ಮಪ್ಪ ಯಾವ ಗೌರ್ಮೆಂಟ್ ಎಂಪ್ಲಾಯಿ ಅಲ್ಲ, ಚಿಲ್ಲರೆ ಅಂಗಡಿ ವ್ಯಾಪಾರ ಇಟ್ಕೊಂಡು ನೀರಿನ ಕ್ಯಾನ್ ಹಾಕ್ತಾರೆ. ಪ್ರೌಡ್ ಆಗಿ ಹೇಳ್ಕೊಳ್ತೀನಿ. ಬಿಕಾಸ್ ಅದರಿಂದ ನಾನು ನಿಂತಿದ್ದೀನಿ. ನಮ್ಮಮ್ಮ ನಮಗೆ ಇವಾಗ ನಿಮ್ ತರನೇ ನಾವು ಬೇಕಾಬಿಟ್ಟು ನಮ್ಮಮ್ಮರು ಹೇಳಿರೋದಕ್ಕೆ ಆಪೋಸಿಟ್ ಆಗಿ ಇದೀವಿ. ಅಂಡ್ ಅವ್ರು ಹೇಳಿದಾಗ ನೀನ್ ಮಾಡಿರೋದೇ ತಪ್ಪು, ನಾವು ಮಾಡಿರೋದೇ ಕರೆಕ್ಟು. ನಮಗೆ ದುಡ್ಡು ಬೇಕು ಅನ್ನೋ ಟೈಮಲ್ಲಿ ಕೊಡ್ತಿದ್ರು, ಇಲ್ಲ ಅಂತಲ್ಲ. ಬಟ್ 1-2 ಸಲ ಯೋಚನೆ ಮಾಡೋರು. ಬಿಕಾಸ್ ದುಡ್ಡು ಕೊಟ್ರೆ ನೀವೇನಾದ್ರೂ ಅನ್ನೆಸೆಸರಿ ಖರ್ಚು ಮಾಡ್ತೀರಾ ಅಂತ. ನಿಮಗೆ ಏನ್ ಬೇಕೋ ಅವರೆಲ್ಲ ಆಲ್ರೆಡಿ ಪ್ರೊವೈಡ್ ಮಾಡ್ತಾರೆ. ಈಗ ಅನ್ನೆಸೆಸರಿ ಖರ್ಚು ನೀಡಿದ್ಯಾ ನಿಮಗೆ? ಒನ್ಸ್ ನೀವು ದುಡಿಯೋಕ್ ಬಂದಾಗ ಗೊತ್ತಾಗುತ್ತೆ 1 ರೂಪಿನ ವ್ಯಾಲ್ಯೂ ಏನು ಅಂತ. ನಾವು ಇದ್ದಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ 10,000 ಇತ್ತು ಅಂತಂದ್ರೆ ಆರಾಮಾಗಿ ಖರ್ಚು ಮಾಡ್ತೀನಿ. ಬಿಕಾಸ್ ನಾನು ದುಡ್ದಿಲ್ಲ. ಒನ್ಸ್ ನಾನು ಒಂದು 100 ರೂಪೀಸ್ ನಾನೇ ಅರ್ನ್ ಮಾಡಿದಾಗ, ನಾನೇ ದುಡ್ದಾಗ ಗೊತ್ತಾಗುತ್ತೆ ಆ 100 ರೂಪಾಯಿ ವ್ಯಾಲ್ಯೂ ಏನು ಅಂತ ಅಲ್ವಾ. ಸೊ ದುಡ್ಡು ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಸಮ್ ಟೈಮ್ಸ್ ಪೇರೆಂಟ್ಸ್ ನ ಕಳ್ಕೊಂಡಾಗ ಅವ್ರ ವ್ಯಾಲ್ಯೂ ನಿಮಗೆ ಮತ್ತೆ ಆಗಲ್ಲ. ಅವ್ರು ಬರೋ ಟೈಮು, ಅವ್ರು ಇರೋ ಟೈಮ್ನ ಆರಾಮಾಗಿ ಎಂಜಾಯ್ ಮಾಡಿ. ಅಟ್ಲೀಸ್ಟ್ ನಿಮ್ ಪೇರೆಂಟ್ಸ್ ಎಷ್ಟೇ ಬಿಸಿ ಇದ್ರು ಅಥವಾ ನೀವೆಷ್ಟೇ ಬಿಸಿ ಇದ್ರು ಪಾಸಿಬಲ್ ಒಂದು 10 ಮಿನಿಟ್ಸ್ ಅವ್ರ ಜೊತೆ ಮಾತಾಡಕ್ಕೆ ಟ್ರೈ ಮಾಡಿ. 10 ಮಿನಿಟ್ಸ್ ಪ್ರತಿದಿನ 10 ನಿಮಿಷ ಮಾತಾಡಿದಾಗ ಅವರಲ್ಲಿರುವಂತ ವ್ಯಾಲ್ಯೂಸ್, ಅವರಲ್ಲಿರುವಂತ ಮಾರಲ್ಸ್ ತಿಳ್ಕೊಂಡ್ರೆ ನಿಮಗೆ ಬೇರೆ ಯಾವುದೇ ತರ ಅನ್ನೆಸೆಸರಿ ಆಗಿ ಮಾಡ್ಬೇಕಾಗಿರೋ ಆಕ್ಟಿವಿಟೀಸ್ಗೆ ನೀವು ಮುಂದಾಗಲ್ಲ. ಓಕೆನಾ ಸರ್? ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಅಂಡ್ ಪರ್ಸನಲ್ ಆಗಿ ನನ್ನ ಹಸ್ಬೆಂಡ್ಗೆ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಲಾಸ್ಟ್ ಒಂದು 2-3 ಇಯರ್ಸ್ ಇಂದ ಅವ್ರು ಹೇಳ್ತಾನೆ ಇದಾರೆ ಹೋಗ್ಬೇಕು ಅಂತ. ಏನೋ ಒಂದು ಕಾರಣಗಳಿಂದ ಆಗ್ತಿಲ್ಲ. ನಾನು ಪ್ರಾಮಿಸ್ ಮಾಡ್ತಿದ್ದೀನಿ 100% ಅವ್ರನ್ನ ಕರ್ಕೊಬಂದು ಅವ್ರಿಗೆ ಕೈಲಾಗಿರೋಂತ ಹೆಲ್ಪ್ ಮಾಡಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ನನಗೆ. ಸೊ ಪ್ರತಿಯೊಬ್ಬರು ಕೂಡ ಇವತ್ತೇ ಚೆಕ್ ಮಾಡಿ. ಯಾರಿಗಾದ್ರೂ ಬೋರ್ ಆಗಿದ್ರೆ ಕ್ಷಮೆ ಇರಲಿ. ಯಾಕಂದರೆ ನಾವಿಲ್ಲಿ ಯಾರಿಗೂ ಬೋರ್ ಹೊಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಇಷ್ಟು ಮಾತಾಡಿಲ್ಲ. ನಿಮ್ಮಲ್ಲಿ ಒಂದಷ್ಟು ಬದಲಾವಣೆಗಳಾದರೆ ಅದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ. ಸೊ ನೀವು ಇಲ್ಲಿ ಬಂದು ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಗೇಟಿಂದ ಆಚೆ ಮರ್ತೋಗೋರು ತುಂಬ ಜನ ಇರ್ಬೋದು. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇಷ್ಟು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾನು ಲೈಫಲ್ಲಿ ಏನಾದರೂ ಒಂದು ಮಾಡ್ಬೋದು, ನನ್ನ ಕೈಲೂ ಒಂದು ಏನಾದರೂ ಅಚೀವ್ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದೇನಾದರೂ ಮನೆ ತಲೆಯಲ್ಲಿ ಇಟ್ಕೊಂಡು ಹೋಗಿ ಖಂಡಿತ ನೀವು ಅಚೀವ್ ಮಾಡ್ಬೋದು. ಯಾಕಂದರೆ ನನಗೆ ನಂಬಿಕೆ ಇದೆ ನಿಮ್ಮಲ್ಲೂ ಒಂದಷ್ಟು ಜನ ಒಳ್ಳೆಯವರಿದ್ದೀರಾ. ಇಲ್ಲಿರೋರೆಲ್ಲರೂ ಒಳ್ಳೆಯವರೇ. ಒಂದಷ್ಟು ಸಮಾಜಮುಖಿ ಕೆಲಸಕ್ಕೆ ನಿಮ್ಮ ಜೀವನವನ್ನು ಅರ್ಪಿಸ್ಕೋತೀರಾ ಅಂತ ನನಗೆ ನಂಬಿಕೆ ಇದೆ. ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಒಳ್ಳೆಯದಾಗಲಿ. ನಮಸ್ಕಾರ.
ಧನ್ಯವಾದಗಳು.